ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್‌ಗೆ ಸ್ವಾಗತ. ಇವತ್ತು ನಾನು ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡುವಂತಹ 2 ಸ್ವಾದಿಷ್ಟವಾಗಿರುವಂತಹ ಆಹಾರ ಪದಾರ್ಥಗಳ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಒಂದು ಸಾಯಂಕಾಲ ಟೀ ಟೈಮಲ್ಲಿ ಸ್ನ್ಯಾಕ್ ಥರ ಉಪಯೋಗಿಸ್ಕೊಳ್ಬೋದು. ಇನ್ನೊಂದು ಬಂದು ತಿಂಡಿಗೆ ಎಲ್ಲ ಉಪಯೋಗಿಸ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಎರಡೂ ಅಷ್ಟೇ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ತುಂಬ ಸುಲಭ ಮಾಡೋದು ಅಷ್ಟೇ. ಮೊದಲಿಗೆ ಈ ರಾಗಿ ಸೇವ್ ಮಾಡೋ ವಿಧಾನನ ನೋಡೋಣ. ಇದಕ್ಕೆ ಒಂದು ಅರ್ಧ ಕಪ್ ಉದ್ದಿನಬೇಳೆನ ಒಂದು ಪ್ಯಾನ್ಗೆ ಹಾಕಿ ಮಧ್ಯಮ ಉರಿನಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಮತ್ತು ಒಳ್ಳೆ ಪರಿಮಳ ಬರುತ್ತೆ ಉದ್ದಿನಬೇಳೆದು, ಅಲ್ಲಿವರೆಗೂ ಇದನ್ನು ಹುರಿದು ಆರಕ್ಕೆ ತೆಗೆದಿಟ್ಬಿಡೋಣ. ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ ಸೇರಿಸ್ಬಿಟ್ಟು ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡಿ ಇದನ್ನು ಒಂದು ಜರಡಿಗೆ ಹಾಕ್ಕೊಳ್ಳೋಣ. ಹಾಗೆ ಅದರ ಜೊತೆಗೇನೆ 2 ಕಪ್ಪು ರಾಗಿ ಹಿಟ್ಟು ಸೇರಿಸ್ಕೊಳ್ಳೋಣ. ಹಾಗೆ ಅದರ ಜೊತೆಗೇನೆ ಅರ್ಧ ಕಪ್ಪು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಈ ಹಿಟ್ಟನ್ನೆಲ್ಲ ಜರಡಿ ಆಡ್ಕೊಂಬಿಡೋಣ ಕ್ಲೀನಾಗಿ. ದಪ್ಪ ದಪ್ಪ ಇದಿರುತ್ತಲ್ಲ ಅದೆಲ್ಲ ಬಂದ್ಬಿಡೋ ಥರ ಜರಡಿ ಆಡಿ ಇದನ್ನು ಪಕ್ಕಕ್ಕೆ ತೆಗೆದುಬಿಡೋಣ. ಈಗ ಅದರ ಜೊತೆಗೇನೆ 2 ಟೀ ಸ್ಪೂನ್ ಅಚ್ಚ ಪುಡಿ ಸೇರಿಸ್ಕೊಳ್ಳೋಣ ಖಾರಕ್ಕೆ. ಹಾಗೆಯೇ 1 ಟೀ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಓಂ ಕಾಳನ್ನು ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಇದಕ್ಕೆ ಸೇರಿಸ್ಬಿಡೋಣ. ಹಾಗೆ ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಇಂಗನ್ನು ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಕೈಯಲ್ಲಿ ಬೆರೆಸ್ಕೊಂಬಿಡೋಣ. ಆಮೇಲೆ ಇದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆ, ಚೆನ್ನಾಗಿ ಕುದೀತಾ ಇರೋ ಎಣ್ಣೆನ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಚಮಚದಲ್ಲಿ ಒಂದು ಸ್ವಲ್ಪ ಬೆರೆಸ್ಕೊಳ್ಳೋಣ. ಬಿಸಿ ಇರುತ್ತಲ್ಲ ಎಣ್ಣೆ, ಅದಕ್ಕೋಸ್ಕರ. ಒಂದು ಸ್ವಲ್ಪ ಆರಿದ ಮೇಲೆ ಕೈಯಲ್ಲಿ ಚೆನ್ನಾಗಿ ಕಿವುಚಿ ಬೆರೆಸ್ಕೊಳ್ಬೇಕು. ಆ ಜಿಡ್ಡಿನಂಶ ಹಿಟ್ಟೊಳಗಡೆ ಎಲ್ಲ ಚೆನ್ನಾಗಿ ಸೇರಿಕೊಳ್ಬೇಕು ಈ ಥರ. ಮತ್ತು ಹಿಡ್ಕೊಂಡ್ರೆ ಒಂದೊಳ್ಳೆ ಆಕಾರ ಬರಬೇಕು, ಶೇಪ್ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನೋಡಿ ಈ ಥರ. ಈಗ ಇದಕ್ಕೆ 1.5 ಕಪ್ಪಷ್ಟು ಬಿಸಿನೀರು, ಕಾದಿರೋ ನೀರನ್ನು ಹಾಕಿ ಬೆರೆಸ್ಕೊಳ್ಬೇಕು. ಬಿಸಿನೀರು ಹಾಕಿದಾಗ ಚಮಚದಲ್ಲೇ ಬೆರೆಸ್ಕೊಳ್ಬೇಕು, ಕೈಯಲ್ಲಿ ಮುಟ್ಟಬಾರ್ದು. ತುಂಬ ಹಿಟ್ಟು ಕೈಗೆ ಅಂಟ್ಕೊಂಡ್ರೆ ಕೈ ಸುಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ಆರೋವರೆಗೂ ಚಮಚದಲ್ಲಿ ಬೆರೆಸ್ಬೇಕು. ಒಂದು ಸ್ವಲ್ಪ ಆರಿ ಕೈಯಲ್ಲಿ ಮುಟ್ಟೋಕ್ಕಾಗುತ್ತೆ ಅಂದಮೇಲೆ ಕೈಯಿಂದ ಬೆರೆಸ್ಕೊಳ್ಬೇಕು. ಅಕಸ್ಮಾತ್ ನೀರೇನಾದರೂ ಬೇಕು ಅಂದರೆ ಸ್ವಲ್ಪ ನೀರು ಚಿಮುಕಿಸಿ ಸ್ವಲ್ಪ ನೀರು ಇದನ್ನು ಹಿಟ್ಟು ಮಾಡ್ಕೊಳ್ಬೇಕು. ಈ ಥರ ಚಕ್ಲಿ ಹಿಟ್ಟಿನ ಹದಕ್ಕೆ ಬರಬೇಕು. ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಈ ಥರ. ಚಕ್ಲಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ ಆ ಥರ ಹದಕ್ಕೆ ಬರಬೇಕು. ಹೀಗೆ ಈಗ ಚಕ್ಲಿ ಒರಳಿಗೆ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ಬಿಲ್ಲೆಗಳು ಈ ಥರ ನಮ್ಗೆ ಯಾವ ಥರದ್ದು ಬೇಕು, ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು, 2 ಥರದಲ್ಲೂ ಮಾಡಿದ್ದೀನಿ. ಮೊದಲು ಚಿಕ್ಕದು ಉಪಯೋಗಿಸ್ಕೊಂಡಿದ್ದೀನಿ. ಅದಕ್ಕೆ ಹಿಟ್ಟು ಹಾಕಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಕಾದಿರೋ ಅಂಥ ಎಣ್ಣೆ ಬಾಣಲೆಗೆ ನೇರವಾಗಿ ಈ ಥರ ಹಾಕ್ಕೊಳ್ಬೇಕು. ನೋಡಿ ಹೀಗೆ. ಉರಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಮೇಲೆ ಮಧ್ಯಮ ಉರಿ ಮಾಡಿಕೊಳ್ಬೇಕು. ಆ ನೊರೆ ಎಲ್ಲ ನಿಂತ ಮೇಲೆ ಇದನ್ನು ಮುಚ್ಚಾಕಿ ಇನ್ನೊಂದು ಕಡೆನೂ ಸಹ ಬೇಯಿಸ್ಕೊಳ್ಬೇಕು. ಈ ಥರ ಇನ್ನೊಂದು ಕಡೆನೂ ಸಹ ಬೇಯಿಸ್ಕೊಂಡ್ರೆ ಇದು ತಯಾರಾಯಿತು. ಹಾಗೆಯೇ ಇನ್ನೊಂದು ಸಹ ಅದೇ ಥರನೇ ಬಿಲ್ಲೆ ಚೇಂಜ್ ಮಾಡಿಕೊಂಡು ಮಾಡಿರೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರುಚಿಯಾಗೂ ಸಹ ಇರುತ್ತೆ. ಇನ್ನೊಂದು ಅಷ್ಟೇ, ಬಿಲ್ಲೆ ಒಂದು ಚೇಂಜ್ ಮಾಡಿರೋದಷ್ಟೇ. ಇದೇ ಥರನೇ ಬಾಣಲೆಗೆ ಹಿಂಡ್ಬಿಟ್ಟು ಕರೆದು ತೆಗೆದಿಟ್ಕೊಂಡ್ರೆ ಒಂದು ರಾಗಿ ಸೇವ್ ತಯಾರಾಗುತ್ತೆ. ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಸಹ ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ದೀನಿ. ಅಂದರೆ ನೀವು ಅಂದ್ಕೊಳ್ಬೋದು ಈ ಉದ್ದಿನಬೇಳೆ ಇದೆಲ್ಲ ಹಾಕೋ ಬದಲು ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿಬಿಟ್ರೆ ಆಗುತ್ತೆ ಹಾಗೆ ಅಂತ. ಆ ಥರ ಮಾಡಿದರೆ ಆಗಲ್ಲ ಅದು. ಯಾಕೆಂದರೆ ರಾಗಿ ಹಿಟ್ಟು ಅಷ್ಟು ಅಂಟಂಟು ಆಗೋದಿಲ್ಲ. ನಾವು ಹಿಂಡಿದ ತಕ್ಷಣ ಎಲ್ಲ ಪೀಸ್ ಆಗಿ ಬಾಣಲೆಗೆ ಬಿದ್ದುಬಿಡುತ್ತೆ. ಈ ಥರ ಕ್ಲೀನಾಗಿ ಬರಲ್ಲ. ಅದಕ್ಕೋಸ್ಕರನೇ ಈ ಥರ ಸ್ವಲ್ಪ ಉದ್ದಿನಬೇಳೆ ಇದನ್ನೆಲ್ಲ ಉಪಯೋಗಿಸ್ಕೊಂಡಿರೋದು. ಮತ್ತು ತುಂಬಾ ಚೆನ್ನಾಗೂ ಸಹ ಬರುತ್ತೆ, ರುಚಿಯಾಗೂ ಬರುತ್ತೆ. ನಾವು ಚಕ್ಲಿ ಬಿಲ್ಲೆ ಹಾಕಿ ಹೊತ್ಕೊಂಡ್ರೆ ರಾಗಿ ಚಕ್ಲಿನೂ ಸಹ ಇದರಲ್ಲೇ ರೆಡಿ ಆಗುತ್ತೆ. ಈಗ ಇನ್ನೊಂದು ಪದಾರ್ಥ ಬಂದು ರಾಗಿ ಉಪ್ಪಿಟ್ಟು. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಜೊತೆಯಲ್ಲಿ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಮಾಡೋದಕ್ಕೆ ಒಂದು ಬಾಣಲೆಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ.
ತುಪ್ಪ ಕಾಯ್ತಿದ್ದಂಗೆ 1 ಟೀ ಸ್ಪೂನ್ ಸಾಸಿವೆ ಎಲ್ಲ ಚಟ್ಗುಡ್ತಿದ್ದಂಗೆ ಅದಕ್ಕೆ 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಲ ಸಣ್ಣೂರಿನಲ್ಲಿ ಕೈ ಆಡ್ಕೊಳ್ಬೇಕು, ಒಗ್ಗರಣೆ ಸೀದೋಗಬಾರ್ದು. ಹಾಗೆಯೇ ಇದಕ್ಕೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ ಸಣ್ಣದಾಗಿ ತುರಿದ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 2 ಎಸಳಷ್ಟು ಕರಿಬೇವು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಬಿಟ್ಟು ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಒಂದು 1/4 ಟೀ ಸ್ಪೂನಷ್ಟು ಇಂಗನ್ನು ಸಹ ಸೇರಿಸ್ಕೊಳ್ಳೋಣ. ಒಂದು ಸಲ ಕೈ ಆಡ್ಕೊಂಡ್ಬಿಡೋಣ ಇದನ್ನು. ಈಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಥರ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ 1 ಕಪ್ಪು ರಾಗಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ರಾಗಿ ಹಿಟ್ಟಿನ ಜೊತೆಗೇ ಒಂದು ಅರ್ಧ ಕಪ್ಪಷ್ಟು ಬನ್ಸಿ ರವೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಬಿಟ್ಟು ಇದನ್ನೆಲ್ಲ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಬರೀ ರಾಗಿ ಹಿಟ್ಟನ್ನೇ ಹುರಿದ್ರೆ ಏನಾಗುತ್ತೆ, ಹಿಟ್ಟಿಟ್ಟಾಗ್ಬಿಡುತ್ತೆ ಉಪ್ಪಿಟ್ಟು ಮಾಡೋವಾಗ. ಅದಕ್ಕೋಸ್ಕರ ಈ ರವೆ ಜೊತೆಯಲ್ಲಿ ಹುರ್ಕೊಂಡ್ರೆ ಆ ರವೆ ಮತ್ತು ರಾಗಿ ಹಿಟ್ಟು ಎರಡು ಸೇರಿಕೊಂಡು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ರುಚಿಯಾಗೂ ಬರುತ್ತೆ, ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ಇದೊಂದು 8ರಿಂದ 10 ನಿಮಿಷ ತೊಗೊಳ್ತು. ಇದು ಸಣ್ಣ ಊರಿನಲ್ಲಿ ಮಧ್ಯಮ ಊರಿನಲ್ಲಿ ಹುರ್ಕೊಳ್ಬೇಕು. ಹುರಿದು ಒಂದು ತಟ್ಟೆಗೆ ಹಾಕಿ 6ಕ್ಕೆ ತೆಗೆದಿಟ್ಬಿಡೋಣ. ಇದನ್ನು ನೋಡಿ ಈ ಥರ ಬರಬೇಕು. ಸರಿಯಾಗಿ ಹುರಿದಿಲ್ಲ ಅಂತಂದರೆ ಎಲ್ಲ ಅಂಟಂಟಾಗಿ ಮುದ್ದೆ ಆಗಿಬಿಡುತ್ತೆ, ತಿನ್ನೋಕ್ಕಷ್ಟು ರುಚಿ ಬರಲ್ಲ, ಹಸಿ ವಾಸನೆ ಆದರೆ. ಅದಕ್ಕೋಸ್ಕರ ಚೆನ್ನಾಗಿ ಹುರಿಬೇಕು ಇದನ್ನು. ಈಗ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಭಾಗ ಅಷ್ಟು ದಪ್ಪ ಮೆಣಸಿನ್ಕಾಯಿ ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಎಣ್ಣೆನಲ್ಲಿ ಒಂದು ಸಲ ಕೈ ಆಡ್ಕೊಳ್ಳೋಣ. ಹಾಗೆಯೇ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸೋಣ. ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಮೇಲ್ಗಡೆಯಿಂದ ಉದುರಿಸ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಎಲ್ಲ ಬೇಯೋ ಥರ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಬಿಡೋಣ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ಹಸಿ ಬಟಾಣಿನೂ ಸಹ ಸೇರಿಸ್ಕೊಳ್ಳೋಣ. ಈಗ ತರಕಾರಿಗಳೆಲ್ಲ ಒಂದೊಂದೇ ಸೇರಿಸ್ಕೊಳ್ಳೋಣ. ನಾನು ಎಲ್ಲ ಥರದ ತರಕಾರಿನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು. ಬೀನ್ಸು, ಕ್ಯಾರೆಟು, ನವಿಲುಕೋಸು, ಟೊಮೆಟೊ, ಆಲೂಗಡ್ಡೆ, ಈ ಥರ ಪ್ರತಿಯೊಂದು ತರಕಾರಿನೂ ಸೇರಿಸ್ಕೊಂಡಿದ್ದೀನಿ. ಒಂದು 4-5 ಥರ. ನೀವು ಯಾವ್ದು ಬೇಕೋ ಅದನ್ನು ಸೇರಿಸ್ಕೊಳ್ಬೋದು. ಈ ಒಂದು ರೆಸಿಪಿನಲ್ಲಿ ಏನು ಅಂದರೆ ತರಕಾರಿಗಳು ಸ್ವಲ್ಪ ಜಾಸ್ತಿ ಇದ್ರೇ ತಿನ್ನೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಒಂದು ಸಲ ಎಲ್ಲ ಚೆನ್ನಾಗಿ ಬೆರೆಸ್ಬಿಡೋಣ. ಬೆರೆಸ್ಬಿಟ್ಟು ಇದನ್ನು ಮುಚ್ಚಿ ಒಂದು 2 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ 3 ಕಪ್ಪು ನೀರು ಹಾಕ್ಕೊಳ್ಳೋಣ. 3 ಕಪ್ ನೀರು ಸೇರಿಸ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಕುದಿಬೇಕು ಮತ್ತು ತರಕಾರಿಗಳು ಸಹ ಚೆನ್ನಾಗಿ ಬೇಯಬೇಕು. ನೋಡಿ ಈ ಥರ. ಈಗ ಇದಕ್ಕೆ 1 ಕಪ್ಪಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಕಾಯಿ ತುರಿನ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ. ಹಾಕ್ಬಿಟ್ಟು ಎಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಬಿಡೋಣ. ಈಗ ಇದು ಕುದಿ ಬಂದಮೇಲೆ ಉರಿ ಸಣ್ಣ ಮಾಡಿಬಿಟ್ಟು ನಾವು ಯಾವಾಗಲೂ ಉಪ್ಪಿಟ್ಟು ಹೇಗೆ ಮಾಡ್ತೀವಿ ಅದೇ ಥರನೇ ಈ ಹುರಿದಿರೋ ಅಂಥ ಹಿಟ್ಟು ಮತ್ತು ರವೆನ ನಿಧಾನಕ್ಕೆ ಹಾಕ್ಕೊಂಡು ಒಂದು ಕೈಯಲ್ಲಿ ಚೆನ್ನಾಗಿ ಬೆರೆಸ್ಕೊತಾ ಬರಬೇಕು. ನೋಡಿ ಹೀಗೆ ಈ ಥರ ಬೆರೆಸ್ಕೊತಾ ಬರಬೇಕು. ಸಣ್ಣೂರಿನಲ್ಲೇ ಅದೆಲ್ಲ ತಳ ಬಿಡೋವರೆಗೂ ಚೆನ್ನಾಗಿ ಕೈ ಆಡ್ಕೊಳ್ಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಸಹ ಇದಕ್ಕೆ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ನೋಡಿ ಈ ಥರ ತಳ ಬಿಡೋವರೆಗೂ ಸಣ್ಣೂರಿನಲ್ಲಿ ಕೈ ಆಡ್ಕೊಳ್ಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತಟ್ಟೆ ಮುಚ್ಚಿ ಒಂದು 15 ನಿಮಿಷ ಪಕ್ಕಕ್ಕೆ ತೆಗೆದಿಟ್ಬಿಡೋಣ. 15 ನಿಮಿಷ ಆದಮೇಲೆ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ರುಚಿಯಾಗೂ ಸಹ ಇರುತ್ತೆ. ಈ ಒಂದು ವಿಧಾನದಲ್ಲಿ ಮಾಡ್ಬೋದು ಈ ಒಂದು ರಾಗಿ ಉಪ್ಪಿಟ್ಟನ್ನು ಹಾಗೆ ಅಂತ. ಈ ಒಂದು ರಾಗಿ ಉಪ್ಪಿಟ್ಟು ಮತ್ತು ರಾಗಿ ಸೇವ್ ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.